ಮತ್ತೆ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಹೊಸ ವರ್ಷ 2011ರ ಪ್ರವೇಶವಾಗಿದೆ. ಮಂಗಳೂರು ನಗರದ ಜನತೆ ಶುಕ್ರವಾರ ನಡುರಾತ್ರಿ 12 ಗಂಟೆ ವೇಳೆಗೆ ನಕ್ಕು ನಲಿದು ಪಟಾಕಿ ಬಾಣ ಬಿರುಸಿನ ವರ್ಣಮಯ ಚಿತ್ತಾರದ ಮೂಲಕ ಹೊಸ ವರ್ಷವನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಶುಕ್ರವಾರ ನಡುರಾತ್ರಿ ಗಡಿಯಾರ 12 ಗಂಟೆ ಸಮಯ ತೋರುತ್ತಿದ್ದಂತೆ ಮೊಳಗಿದ ಹ್ಯಾಪಿ ನ್ಯೂ ಇಯರ್ ಎಂಬ ಶುಭ ಕಾಮನೆಯ ಸಂದೇಶಕ್ಕೆ ಇಡೀ ಮಂಗಳೂರು ನಗರ ಕ್ಷಣಕಾಲ ಖುಷಿಯ ಕಡಲಲ್ಲಿ ತೇಲಿ ಹೋಯಿತು. ಚುನಾವಣೆಯ ಬಿಸಿಯ ನಡುವೆ ಹೊಸ ವರ್ಷಾಚರಣೆ ಎಲ್ಲಿ ತಣ್ಣಗಾಗುವುದು ಎಂಬ ಆತಂಕವಿಂತಾದರೂ ನಗರದಲ್ಲಿ ನಡೆದ ಸಂಭ್ರಮಾಚರಣೆ ನೂತನ ವರ್ಷಕ್ಕೆ ಸಂತಸದ ರಂಗೋಲಿ ಬಿಡಿಸಿತು. ಹೊಸ ವರ್ಷ ಆಗಮಿಸುತ್ತಿದ್ದಂತೆ ಮಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ಸರಮಾಲೆ ಪಟಾಕಿಯ ಚಟಚಟ ಸದ್ದು. ಅಪೂರ್ವ ಕ್ಷಣವನ್ನು ಎದುರುಗೊಳ್ಳಲು ತವಕದಿಂದ ಕಾಯುತ್ತಿದ್ದ ಯುವಕರಿಗೆ ಪಟಾಕಿ ಸಿಡಿಸುವ ಖುಷಿಯೂ ಖುಷಿ. ಒಂದರ ಬೆನ್ನಲ್ಲಿ ಒಂದರಂತೆ ಬಾನಿಗೆ ಸಿಡಿದ ಸಿಡಿಮದ್ದಿನ ಹೂಬಾಣಗಳು ಆಗಸವನ್ನು ಬಣ್ಣದ ಕ್ಯಾನ್ವಾಸ್ ಅನ್ನಾಗಿ ಅಲಂಕರಿಸಿದ್ವು. ಕತ್ತಲೆ ಹೊದ್ದು ಮಲಗಿದ್ದ ಬಾನಲ್ಲಿ ರಂಗು ರಂಗಿನ ಬೆಳಕಿನ ಚಿತ್ತಾರ. ಬಣ್ಣದ ಬೆಳಕಿನಾಟ ಕ್ಷಣ ಕಾಲ ಮಿಂಚಿ ಮರೆಯಾದರೂ ಅದು ನವೀನತೆಗೆ ಮಿಡಿವ ಮನಗಳಲ್ಲಿ ಮೂಡಿಸಿದ ಭಾವಲಹರಿ ಮಾತ್ರ ಚಿರಸ್ಥಾಯಿಯಂತಿತ್ತು. ಮಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳು ಹೊಸ ವರ್ಷದ ಸಂಭ್ರಮಾಚರಣೆಗಾಗಿಯೇ ವಿಶೇಷ ಔತಣ ಕೂಟಗಳನ್ನು ಏರ್ಪಡಿಸಿದ್ವು. ನಾನಾ ಸ್ಪರ್ಧೆಗಳು ಮೈಯೆಲ್ಲ ಹಗುರಾದ ಅನುಭವ ತಂದುಕೊಟ್ಟ ಲಯಬದ್ಧ ನರ್ತನ, ಗಾಯನ, ಇಹವನ್ನೇ ಮರೆಸುವಂತ ಸಡಗರ ಅಲ್ಲೇ ಮನೆ ಮಾಡಿತ್ತು. ಯುವ ಜೋಡಿಗಳಂತೂ ವರ್ಷದ ಸಂತಸವನ್ನೆಲ್ಲ ಒಂದೇ ದಿನ ಅನುಭವಿಸಿ ಮುಗಿಸುವ ತೆರದಲ್ಲಿ ಮೋತದಿಂದ ಮೋಜಿನ ಕೂಟಗಳಲ್ಲಿ ಪಾಲ್ಗೊಂಡರು. ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲ ವಯೋವರ್ಗದ ಮಂದಿ ಮಡಿವಂತಿಕೆಯ ಪೊರೆ ಕಳಚಿ ಸಡಗರದಲ್ಲಿ ಅನುಭವಿಸಿದರು. ಸಾರ್ವಜನಿಕ ಸ್ಥಳದಲ್ಲಿ ಗೌಜು ನಡೆಸಲು ಸ್ಥಳೀಯ ಆಡಳಿತ ಕಡಿವಾಣ ಹೇರಿತ್ತು. ಹೀಗಾಗಿ ಅಪಾರ್ಟ್ಮೆಂಟ್ ಮತ್ತು ಖಾಸಗಿ ಹೋಟೆಲ್ಗಳಲ್ಲಿ ಮಾತ್ರ ಮೋಜಿನ ಕೂಟ ಹಮ್ಮಿಕೊಳ್ಳಲು ಪರವಾನಗಿ ನೀಡಲಾಗಿತ್ತು. ಅಪಾರ್ಟ್ಮೆಂಟ್ಗಳಲ್ಲಿ ಮೋಜಿನ ಕೂಟ ಹಮ್ಮಿಕೊಳ್ಳುವುದಕ್ಕೂ ನೆರೆಹೊರೆಯವರಿಂದ ನಿರಪೇಕ್ಷಣ ಪತ್ರಕ್ಕೆ ಸಹಿ ಹಾಕಿ ತರುವಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟು ಮಾಡಿತ್ತು. ಯಾವುದೇ ನಿರ್ಬಂಧಗಳು ಹೊಸ ವರ್ಷದ ಸಡಗರವನ್ನ ಪೂರ್ತಿ ಅನುಭವಿಸುವ ಜನತೆಯ ತವಕವನ್ನ ಕಟ್ಟಿ ಹಾಕದಂತೆ ತೋರಲಿಲ್ಲ. ಚುನಾವಣೆ ನಿಮಿತ್ತ ಶುಕ್ರವಾರ ರಾತ್ರಿ 8:30ರವರೆಗೆ ಮದ್ಯ ಮಾರಾಟ ನಿಷೇಧಿಸಲಾಗಿತ್ತು. ಈ ಗಡುವು ಮುಗಿಯುತ್ತಿದ್ದಂತೆ ಮಂಗಳೂರಿನ ಒಂದೊಂದೇ ವೈನ್ ಶಾಪ್ ಬಾಗಿಲು ತೆರೆದವು. ಮದ್ಯಕ್ಕಾಗಿ ಹಾತೊರೆಯುತ್ತಿದ್ದ ಮನಸ್ಸುಗಳು ಏಕಾಏಕಿ ಮಳಿಗೆಗೆ ನುಗ್ಗಿದ್ರಿಂದ ಮಾಲೀಕರು ಕಕ್ಕಾಬಿಕ್ಕಿಯಾದರು. ಕೆಲವೆಡೆ ಬಾಗಿಲನ್ನ ಅರ್ಧಕ್ಕೆ ಮುಚ್ಚಿ ಗಿರಾಕಿಗಳನ್ನು ಒಬ್ಬೊಬ್ಬರನ್ನಾಗಿ ಒಳಬಿಡುವ ಪ್ರಯತ್ನವೂ ನಡೆಯಿತು. ಮದ್ಯದಂಗಡಿಗಳಿಗೆ ಭರ್ಜರಿ ವ್ಯಾಪಾರವೇ ನಡೆಯಿತು.